ಸರ್ ಏನಾದ್ರು ಸೈನ್ ಹಾಕಿಸ್ಕೊಂಡಿದ್ದೀರಾ ನೆಕ್ಸ್ಟ್ ಮೂವಿ ಜೊತೆ? ಫಸ್ಟ್ ಮೂವಿ ಇಟ್ಟಾಗಿಲ್ವಾ, ನೆಕ್ಸ್ಟ್ ಮೂವಿ ನನ್ನ ಜೊತೆ ಅಂತ ಇಲ್ವಾ? ಇಲ್ಲ ಆದಷ್ಟು ಹಾಕ್ಸೋಣ ಸರ್. ಸರ್ ಓಕೆನಾ? ಇಡೀ ಸರ್ ಬ್ರೇಕಿಂಗ್ ನಮ್ದ್ರಲ್ಲಿ. ತುಂಬಾ ಕಷ್ಟಪಟ್ಟು ತುಂಬಾ ಮಾಡ್ಬಿಟ್ಟಿದ್ದಾರೆ ಮ್ಯಾಮ್ ನನಗೋಸ್ಕರ. ಈಗ ಅವ್ರಿಗೋಸ್ಕರ ಮಾಡ್ಕೊಳ್ಳೋದು ತುಂಬಾ ಇದೆ ಮ್ಯಾಮ್ ಪಾಪ ಅವ್ರು. ಹಾ ಸರ್, ಸೈನು ಏನು ಇಲ್ವಾ ಸರ್? ಐ ವಾಸ್ ಅಬೌಟ್ ಟು ಆಸ್ಕ್. ಸರ್ ಜೊತೆ ಇನ್ನೊಂದು ಮೂವಿ, ಸೆಕೆಂಡ್ ಮೂವಿ, ಹ್ಯಾಟ್ರಿಕ್ ಮೂವಿ. ಮ್ಯಾಮ್ ನಾನೇ ಸ್ವತಃ ಹೇಳಿದ್ ಮ್ಯಾಮ್. ಸರ್ ಕೇಳಿಲ್ವಾ ಸರ್? ಸರ್ ಒಂದು ಪ್ರೊಡ್ಯೂಸ್ ಮಾಡಿ ಅಂತಾದ್ರೂ ಅಪ್ರೋಚ್ ಇಲ್ವಾ ಸರ್? ಇಲ್ಲ ಮತ್ತೆ ಸರ್ ನಾನಾಗಿದ್ರೆ ಈ ಆಪರ್ಚುನಿಟಿನ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊತಾ ಇದ್ದೆ. ವೈ ಸರ್? ಇಲ್ಲ ತುಂಬಾ ಕಷ್ಟಪಟ್ಟಿದ್ರು ಪಾಪ ನನಗೋಸ್ಕರ ಮಾಡಿರುವಂತ ಚಿತ್ರ. ಅವ್ರದ್ದು ಇನ್ನ ತುಂಬಾ ಡ್ರೀಮ್ಸ್ ಇದೆ, ಅದ್ಭುತವಾದಂತ ಕಥೆಗಳಿದೆ, ಡೈರೆಕ್ಟರ್ ಮಾರ್ಕ್ ಬಿಡುವಂತ ಸ್ಟೋರೀಸ್ ಇದೆ ಅವ್ರ ಹತ್ರ. ಅವರು ಮಾಡಿ ಇನ್ನ ಉತ್ತಮ ಸ್ಥಾನಕ್ಕೆ ಹೋಗ್ಲಿ ಅನ್ನೋದು ನನ್ನ ಅಭಿಪ್ರಾಯ. ಸರ್ ಓನ್ಲಿ ಕಾನ್ಸಂಟ್ರೇಟಿಂಗ್ ಟು ಆಕ್ಟಿಂಗಾ, ಇಲ್ಲ ಮುಂದೆ ಏನಾದರೂ ಸ್ಕ್ರಿಪ್ಟು, ಡಿರೆಕ್ಷನ್ನು, ಪ್ರೊಡ್ಯೂಸ್ ಮಾಡ್ತಾರೆ ಅಂತ ನನ್ನ ಸಿಕ್ಸ್ ಸೆನ್ಸು. ಅದು ಬಿಡಿ, ನನ್ನ ಸಿಕ್ಸ್ ಸೆನ್ಸ್ ಯಾವಾಗಲೂ ಏನೇನೋ ಹೇಳುತ್ತೆ. ಮುನ್ನ ಸರ್? ಬಟ್ ನಾನು ಇಲ್ಲ ಮ್ಯಾಮ್, ನನಗೆ ನಟನೆ ಬಿಟ್ಟು ಏನೂ ಗೊತ್ತಿಲ್ಲ. ನಾನು ಈ ಚಿತ್ರ ಮಾಡ್ತಿದ್ದಾಗಲೂ ಸಂಪೂರ್ಣವಾಗಿ ನನ್ನ ಕೆಲಸ ನಾನು ಮಾಡ್ಕೊಂಡು ಮುಂದೆ ಹೋಗೋದಷ್ಟೇ ಹೊರತು ಯಾವತ್ತೂ ಇನ್ವಾಲ್ವ್ ಆಗೋದು ನಾನು ಕಮ್ಮಿ ಮ್ಯಾಮ್. ನನಗೆ ಗೊತ್ತಿಲ್ಲದಿರೋ ವಿಚಾರದಲ್ಲಿ ನಾನು ತುಂಬ ಇನ್ವಾಲ್ವ್ ಆಗಲ್ಲ ಅಷ್ಟೇ. ಸರ್ ಈ ಹೀರೋ ಇಂಟ್ರೊಡಕ್ಷನ್ನು, ಈ ಫಸ್ಟ್ ಮೂವಿ ಅಂದ ತಕ್ಷಣ ಧಾಮ್ ಧೂಮ್ ಆಗಿ ಬರಬೇಕು, ಹಂಗೆ ಡೈಲಾಗ್ ಬರಬೇಕು, ಹಿಂದೆಗಡೆ ಸೌಂಡ್ ಬರಬೇಕು, ಇಲ್ಲಿಂದ ಫೋಕಸ್ ಲೈಟ್ ಬರಬೇಕು, ಪಟಾಕಿ ಡಮಡ ಮಡಮ ಅನ್ಬೇಕು, ಆ ಥರ ಏನು ಡಿಮ್ಯಾಂಡ್ ಮಾಡಿಲ್ವಾ ಸರ್? ಇಲ್ಲ ನಿಮ್ಗಾದ್ರೂ ಅನ್ಸಿಲ್ವಾ ಸರ್? ಇಲ್ಲ, ನೆಕ್ಸ್ಟ್ ಮೂವಿಗೆ ಅನ್ಸುತ್ತಲ್ವಾ ಇವಾಗ ರೆಸ್ಪಾನ್ಸ್ ನೋಡಿ? ಅದು ಡೆಫಿನೆಟ್ಲಿ ಅನ್ಸುತ್ತೆ ಮ್ಯಾಮ್. ಇವಾಗ ನೀವೇನೋ ಹೇಳ್ತಿದ್ರೆ ಇಂಟ್ರಪ್ಟ್ ಮಾಡಿದೆ ಹೇಳಿ. ಇಲ್ಲ ಮ್ಯಾಮ್, ಅಂದ್ರೆ ನಾನೇನದು ಫಸ್ಟ್ ನಮ್ಮನೆ ಹುಡುಗಾಗಿ ಅನ್ನಿಸ್ಕೋಬೇಕು, ಅದನ್ನ ಜಾಸ್ತಿ ರಿಫ್ಲೆಕ್ಟ್ ಮಾಡೋಣ ಅಂತಾನೆ ಪ್ರಯತ್ನ ಆಯ್ತು ಮ್ಯಾಮ್. ಸೊ ಲಾಸ್ಟ್ ಥಿಯೇಟರ್ ಇಂದ ತಗೊಂತಾ ಇದ್ರು ಸಿನಿಮಾ ಜೊತೆಗೆ ನಾಯಕನ ತಗೊಂಡು ನಮ್ಮನೆ ಹುಡುಗ ಇಷ್ಟೊಂದು ದಿನ ಆದ್ಮೇಲೆ ಆ ಕನೆಕ್ಷನ್ ಒಂದು ಬರಬೇಕು ಅಂತ ಹೇಳಿ ಆ ಥರ ಸಿಂಪಲ್ ಆಗಿ ಮಾಡಿದ್ದು ಮ್ಯಾಮ್. ಸರ್ ಅಲ್ಲ, ನಿಮ್ಗೇನಾದ್ರು ಪ್ರಿಪ್ರೇಷನ್ ಬೇಕಿತ್ತ ಸರ್ ಕ್ಯಾರೆಕ್ಟರ್ಗೆ? ಬಿಕಾಸ್ ಇಟ್ ಇಸ್ ಕಾಮನ್ ಮ್ಯಾನ್ ರೋಲ್ ಆ್ಯಂಡ್ ಮಿಡಲ್ ಕ್ಲಾಸ್ ರೋಲ್. ಸರ್ ಸ್ಮೈಲ್ ಎಲ್ಲ ನಂಗೆ ಬಂದ್ಬಿಡ್ತಾರ ಅಂತ. ಮಿಡಲ್ ಕ್ಲಾಸ್ ರೋಲ್ ಬೇಕಿತ್ತ ಏನಾದರೂ ಪ್ರಿಪ್ರೇಷನ್? ನಾನು ಚಿಕ್ಕ ಹುಡುಗ ಇದ್ದಾಗಲೂ ನಾನು ಹೇಳ್ದಂಗೆ ಮ್ಯಾಮ್ ಸರಳ ಜೀವನ ಮ್ಯಾಮ್ ನಾನು ಮಾಡಿದ್ದು. ಪ್ಲಸ್ ನನ್ನ ಸ್ನೇಹಿತರೆಲ್ಲರೂ ತುಂಬ ಜನ ಮಿಡಲ್ ಕ್ಲಾಸಿಂದ ಬಂದಿರುವಂಥ ವ್ಯಕ್ತಿಗಳು. ಅವ್ರ ಜೀವನ ಶೈಲಿ ಹೇಗಿರುತ್ತೆ, ಹೇಗೆ ದುಡ್ಡಿನ ಬೆಲೆ, ಸಂಸ್ಕಾರ, ಇದೆಲ್ಲ ನಾನು ಹತ್ತಿರದಿಂದ ನೋಡಿರುವಂಥ ವ್ಯಕ್ತಿ. ಸೊ ನನಗೆ ತುಂಬ ಸುಲಭ ಆಯ್ತು ಮ್ಯಾಮ್ ಮಾಡೋದಕ್ಕೆ. ನನಗೆ ಪಾಕೆಟ್ ಮನಿ ಎಷ್ಟು ಕೊಡ್ತಿದ್ರು ಸರ್? ಪಾಕೆಟ್ ಮನಿ ನಾನು ಏನು ಕೇಳ್ತಾ ಇರಲಿಲ್ಲ ಮ್ಯಾಮ್. ಇಲ್ವಾ ಸರ್? ಏನು ಸರ್ ನೀವು ಏನಿಲ್ಲ ಇಲ್ವಾ, ಕೇಳ್ತಿರ್ಲಿಲ್ಲ ಸರ್? ಸೊ ಪ್ಯಾಕೆಟ್ ನಾವು ನಮ್ಮ ಥರನೇನಾ ತೂತು ಪಾಕೆಟ್ಸು ಹಾಕಿದ್ರೆಲ್ಲ ಡಮಕ್ಕ. ಸೊ ಪಾಕೆಟ್ ಮನಿನೇ ಕೇಳ್ತಿರ್ಲಿಲ್ಲ? ಏನಿಲ್ಲ ಮ್ಯಾಮ್, ನನಗೆ ಪ್ರತ್ಯೇಕವಾಗಿ ಏನು ಕೇಳ್ತಿರ್ಲಿಲ್ಲ. ವೆರಿ ಸಿಂಪಲ್ ಸರ್. ಸೋ ಬ್ಲೆಸ್ ಟು ಹ್ಯಾವ್ ಅ ಸನ್ ಲೈಕ್ ಯು. ಹೇಳಿದಾರಾ ಯಾವತ್ತಾದ್ರೂ ಐ ಆಮ್ ಸೋ ಬ್ಲೆಸ್ ಟು ಹ್ಯಾವ್ ಅ ಸನ್ ಲೈಕ್ ಯು ಅಂತ? ಅಫ್ಕೋರ್ಸ್ ಸಂತೋಷ ಇರುತ್ತೆ. ಸಂತೋಷ. ಸರ್ ಶೂಟಿಂಗ್ ಸೆಟ್ಗೆ ಏನಾದ್ರು ಬರ್ತಿದ್ರ ಸರ್? ವಿಸಿಟು, ಮೇಡಮ್ ವಿಸಿಟು ಮಾಡೋದು? ಅಂದರೆ ಅಪರೂಪ ಮ್ಯಾಮ್. ಒಂದು 3-4 ಸರಿ ಬಂದಿದ್ರು ಅಪ್ಪ ಅವರು, ಅಮ್ಮ ಅವರು ಒಂದು ಸರಿ ಬಂದಿದ್ರು. ಸೊ ಇಟ್ ವಾಸ್ ವೆಲ್ ಆ್ಯಂಡ್ ಗುಡ್, ಚೆನ್ನಾಗಿ ಅದನ್ನು ಒಂದ್ಸತಿ ಸರ್ ಬಂದಾಗ ಎಲ್ಲಿ ಕಿರೀಟಿ ಅವರು ಅಂತ ಕೇಳಿದಾಗ ಅಲ್ಲೆಲ್ಲ ಬಿಲ್ಡಿಂಗ್ ಮೋಸ್ಟ್ಲಿ ಅದಾದ್ಮೇಲಿಂದ ಯಾವ ಸೀಕ್ವೆನ್ಸ್ ಇತ್ತು ಸರ್? ಅದೇ ಓಪನಿಂಗ್ ಫೈಟ್ ಅಲ್ಲಿ ಆಕ್ಚುಲಿ. ಫೈಟ್ ಅಲ್ಲಿ ಒಂದು ಸ್ಲೈಡ್ ಇರುತ್ತೆ ಮೇಲೆ, ಬಿಲ್ಡಿಂಗ್ 3 ಫ್ಲೋರ್ ಬಿಲ್ಡಿಂಗ್ ನಂಗೆ ಸ್ಲೈಡ್ ಆಗೋದೊಂದು ಎಪಿಸೋಡ್ ಇರುತ್ತೆ. ಆ ಸ್ಲೈಡ್ ಆಗೋದು ನನ್ನ ಮೇಲೆ ನಿಂತಿದ್ದೆ, ಅದು ನೋಡಿ ಅಪ್ಪ ಅವ್ರು ಅಲ್ಲಿಂದ ಹೊರಟ್ರು. ಓಕೆ, ಅವ್ರು ಏನಾದ್ರು ಗಾಬರಿ ಆಗಿದ್ದು, ಭಯ ಹಾಗೆ ಆಗುತ್ತಲ್ಲ. ಅಂದ್ರೆ ಏನಂದ್ರೆ ವಿ ವರ್ ಬ್ಲೆಸ್ಡ್ ಟು ಹ್ಯಾವ್ ಸಚ್ ಟೆಕ್ನಿಷಿಯನ್ಸ್. ಪೀಟರ್ ರೇನ್ಸ್ ತರ ತುಂಬಾ ರಿಸ್ಕಿ ಮ್ಯಾಮ್ ಆಕ್ಚುಲಿ. ಆಚೆ ಏನೂ ಇರೋದಿಲ್ಲ. ಸೊ ರೋಪ್ ವರ್ಕ್, ವೆರಿ ಮಿನಿಮಲ್ ರೋಪ್ ವರ್ಕ್ ಇಂದ ಮಾಡ್ಬೇಕಾಗಿರೋದು ನಾವು. ಸೊ ತುಂಬಾ ರಿಸ್ಕ್. ಮೇಕಿಂಗ್ ಎಲ್ಲ ಬಿಡುತ್ತೆ ಮ್ಯಾಮ್, ತಾವು ನೋಡ್ತೀರಾ. ಸರ್ ಒಂದ್ 2 ಮೇಕಿಂಗ್ ನೋಡಿ ಮೈಯೆಲ್ಲ ಗೂಸ್ ಬಂಪ್ಸ್ ಮೂಮೆಂಟ್ ಅಂತಾರಲ್ಲ ಅದಾಗಿದೆ. ಅದು ನಿಮ್ಮ ತಂದೆಯವರು ಶೇರ್ ಮಾಡಿದ್ರು, ನಂಗೆ ಅದು ತುಂಬಾ ಖುಷಿ ಆಯ್ತು. ಮಗ ಮಾಡಿದ ಸಾಧನೆನ ಅಪ್ಪ ಶೇರ್ ಮಾಡ್ತಾರೆ ಅಂದ್ರೆ ಅದು ಎಷ್ಟು ಖುಷಿ. ಅವ್ರು ಹೇಳ್ಕೊಂಡಿದ್ದಾರೋ ಹೇಳ್ಕೊಂಡಿಲ್ವೋ ನನಗೆ ಗೊತ್ತಿಲ್ಲ, ಬಟ್ ಎಕ್ಸ್ಪ್ರೆಸಿಂಗ್ ದಟ್ ಇಸ್ ರಿಯಲಿ ಅ ವೆರಿ ಪ್ಲಸ್ ಥಿಂಗ್ ಸರ್. ಅದು ತುಂಬಾ ಎಮೋಷನ್ ಕನೆಕ್ಟ್ ಆಗಿರ್ತಾರೆ. ಸೊ ಈ ಸಿಚುಯೇಷನ್ ಹೇಳಿದಾಗ ಇವಾಗ ಐ ಕ್ಯಾನ್ ಇಮ್ಯಾಜಿನ್ ಹೇಗೆ ಶಾಕ್ ಆಗಿರ್ಬೋದು ಸರ್ಗೆ ಅಂತ. ಸೊ ಒಟ್ಟಾರೆಯಾಗಿ ಸೊ ರಾಜ್ಯಾದಿ ಅಂತ ರಿಲೀಸ್ ಆಗಿದೆ ಚಿತ್ರ, ಎಲ್ಲರೂ ತುಂಬ ಇಷ್ಟಪಡ್ತಿದ್ದಾರೆ, ಯಶಸ್ಸಿನತ್ತ ಸಾಗ್ತಾ ಇದೆ. ಸೊ ನೋಡಿದವರು ಒಂಚೂರು ಕೂಡ ಇಲ್ಲೇನೂ ಲೋಪ ಇದೆ ಅಂತ ಯಾರೂ ಪಾಯಿಂಟ್ ಔಟ್ ಮಾಡ್ತಿಲ್ಲ ಸರ್. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ಗ್ಯಾರಂಟಿ ನ್ಯೂಸ್ ವೀಕ್ಷಕರಿಗೆ? ಇಲ್ಲ, ನಾನು ಹೇಳ್ದಂಗೆ ಮ್ಯಾಮ್, ಪ್ರೀತಿ ಪಡ್ಕೊಳ್ಳೋದು ತುಂಬ ಅಪರೂಪ ಮ್ಯಾಮ್. ಅದು ತುಂಬ ಕಷ್ಟವಾದಂಥ ವಿಚಾರ. ನಮ್ಮ ಶ್ರಮನ ಗೌರವಿಸಿ ಅಷ್ಟೆಲ್ಲ ಪ್ರೀತಿ ಕೊಡ್ತಿದ್ದಾರೆ ಕರ್ನಾಟಕದ ಜನತೆ. ಅದು ತುಂಬ ಹೆಮ್ಮೆಯಿಂದ ಹೇಳ್ಕೊಬೋದು. ತುಂಬ ಸಂತೋಷ ಆಗ್ತದೆ ಅಂತ ಹೇಳಿ. ಇನ್ನೂ ಅದ್ಭುತವಾಗಿ ನಡೀತಾ ಇದೆ ಚಿತ್ರಮಂದಿರಗಳಲ್ಲಿ ಸಿನಿಮಾ. ತುಂಬ ಜನ ಬಂದು ನೋಡ್ತಾ ಇದ್ದಾರೆ. ಇನ್ನು ಯಾರಾದರೂ ನೋಡದೇ ಇದ್ದರೆ ಕುಟುಂಬದ ಸಮೇತ ಬಂದು ನೋಡಿ ಆಶೀರ್ವಾದ ಮಾಡ್ಬೇಕಂತ ಹೇಳಿ ಕೇಳ್ಕೊತಾ ಇದ್ದೀನಿ.
ಅಂದ್ರೆ ಯಾವಾಗ್ಲೂ ನಂಬಿಕೆ ಇತ್ತು ಮ್ಯಾಮ್, ಒಳ್ಳೆ ಸಿನಿಮಾ ಮಾಡಿದಾಗ ರಿಸೆಪ್ಷನ್ ಯಾವಾಗ್ಲೂ ಚೆನ್ನಾಗಿರುತ್ತೆ ಜನರಿಂದ ಅಂತ. ಅಂದ್ರೆ ಹೊಸೊಬ್ಬ ಅಥವಾ ಹೊಸಬ್ರು ಟೀಮ್ ತಂಡ ಹೊಸಬ್ರು ಅಂತ ಏನು ಭೇದ ಭಾವ ಇಲ್ಲದೆ ಸಿನಿಮಾ ಚೆನ್ನಾಗಿದೆ ಅಂದಾಗ ಯುನಾನಿಮಸ್ ಆಗಿ ಅಕ್ಸೆಪ್ಟ್ ಮಾಡ್ಕೊಂಡು ಆ ಪ್ರೀತಿ ಕೊಡೋದಿದೆಯಲ್ಲ, ಅದು ಈ ಎಕ್ಸ್ಪೀರಿಯನ್ಸ್ನ ಯಾವತ್ತೂ ಮರೆಯೋಕ್ಕಾಗಲ್ಲ. ಸೊ ಇದು ಅವರು ಇದೊಂಥರ ಟ್ರಸ್ಟ್ ಎಕ್ಸ್ಚೇಂಜ್ ಮ್ಯಾಮ್. ಅವ್ರು ನಮ್ಮನ್ನು ನಂಬಿದ್ದಾರೆ, ಇವಾಗ ಜವಾಬ್ದಾರಿ ಜಾಸ್ತಿ ಇದೆ, ಇನ್ನೂ ಒಳ್ಳೆ ಸಿನಿಮಾಗಳು ಮಾಡೋದು ನಮ್ಮ ಕಡೆಯಿಂದ ನಾವು ಹಾಕೋ ಎಫರ್ಟ್ ಮ್ಯಾಮ್. ಕರೆಕ್ಟ್ ಸರಿ ಯಾವ್ದು ಸರ್ ನೆಕ್ಸ್ಟ್ ಟೈಮ್ ಮಾಡಿರೋದು? ಸರ್ ಮಾಡ್ಬಿಡಿಲ್ಲ, 3.5 ವರ್ಷದ ಜರ್ನಿ ಮ್ಯಾಮ್, ಒಂದು 10 ದಿನ ಎಂಜಾಯ್ ಮಾಡ್ಬೇಕು ಸರ್, ಸಕ್ಸಸ್ ಎಂಜಾಯ್ ಮಾಡಾದ್ಮೇಲೆ ಹೇಳ್ತೀರಾ Yes, ಅಂತ. ಖಂಡಿತ. ಸರ್ ಆಲ್ ದಿ ವೆರಿ ಬೆಸ್ಟ್ ಅಂಡ್ Thank you. ಕಂಗ್ರ್ಯಾಚುಲೇಷನ್ಸ್. ಇನ್ನಷ್ಟು ದೂರ ಸಾಗಲಿ, 50 days 100 days ಮಾಡಲಿ, ನಿಜವಾಗ್ಲೂ ಬಹಳ ಖುಷಿ ಕೊಡುವಂಥ ವಿಷಯ. ಸೊ ಹೊಸಬರ ಚಿತ್ರಕ್ಕೆ ಇಷ್ಟೊಂದು ಪ್ರೋತ್ಸಾಹ ಸಿಗ್ತಿರೋದು ಆ್ಯಂಡ್ ವಿ ಆರ್ ರಿಯಲಿ ಹ್ಯಾಪಿ ಟು ಹ್ಯಾವ್ ಯು ಹಿಯರ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.